ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕೆಲವೇ ದಿನಗಳು ಉಳಿದಿರುವಂಥದ್ದು ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಇದ್ರ ಪ್ರಯುಕ್ತ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗಲೇ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಜೂನ್ 2ನೇ ತಾರೀಕು ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರು ಬದಲಾವಣೆ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಕುಂಭ ರಾಶಿಗೆ ಕಾಲಿಟ್ಟಿದ್ದೀವಿ. ಕುಂಭ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ? ಗುರು ಬಲ ಅನ್ನೋಂಥದ್ದು ಇದೆಯಾ? ಬಲ ಇಲ್ವಾ? ಬಲ ಇಲ್ಲ ಅಂದರೆ ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಂಭರಾಶಿಯವರಿಗೆ ಗುರುಬಲ ಜೂನ್ 2 ತನಕ ಇರುತ್ತೆ. ಆ ನಂತರ ಇರಲ್ಲ, ಆಮೇಲೆ ಇರಲ್ಲ. 6ನೇ ಮನೆಗೆ ಹೋಗುತ್ತೆ. 6ನೇ ಮನೆ ಈ ಕುಂಭರಾಶಿ ಅಥವಾ ಕುಂಭಲಗ್ನಕ್ಕೆ ಗುರು 6ನೇ ಮನೆಗೆ ಹೋದರೆ ನಿಮಗೆ ಒಳಶತ್ರುಗಳು ಹುಟ್ಕೊಳ್ತಾರೆ. ಆದರೆ ನಿಮಗೆ ಸ್ವಲ್ಪ ಈಗಾಗಲೇ ಯಾರಿಗಾದರೂ ಬೈ ಬರ್ತ್ ಜಾತಕದಲ್ಲಿ ಗುರು ಏನಾದರೂ ಕುಂಭಲಗ್ನ ಆ್ಯಂಡ್ ಕುಂಭರಾಶಿಯವರಿಗೆ ಗುರು ಅಲ್ಲೇ ಇದ್ದರೆ ಇದನ್ನು ಪರೀಕ್ಷೆ ಮಾಡಿರ್ತೀರಿ. ಒಂದಲ್ಲ ಒಂದು ರೀತಿಯಲ್ಲಿ ಯಾವತ್ತೂ ಮಿತ್ರನಾಗಿದ್ದನು ಅವನೇ ಶತ್ರು ಆಗೋದು ಶತಸಿದ್ಧ. ಜೊತೆಗೆ ಅದೇ ಶತ್ರುವಿನಿಂದ ಮತ್ತಷ್ಟು ಒಳಿತು ಕೂಡ ಆಗುತ್ತೆ. ಇದೊಂದು ಗುಟ್ಟು ಹೇಳಿರ್ತೀನಿ, ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಳ್ಳಿ. ಪರೀಕ್ಷೆ ಅಂದರೆ ಯಾರು ಎನಿಮಿ ಆಗಿರ್ತಾರೆ ಅವರೇ ನಮ್ಮ ಫ್ರೆಂಡ್ ಆಗ್ತಾರೆ ಅಂತ ಅಥವಾ ನಮ್ಮ ಲೈಫಲ್ಲಿ ನಾನು ಮೊದಲು ಹೇಳ್ತಿರೋದು ನಮ್ಮ ಫ್ರೆಂಡ್, ನಮ್ಮ ಮಿತ್ರನೇ ಕಾರಣಾಂತರದಿಂದ ಶತ್ರು ಆಗ್ತಾರೆ, ಶತ್ರು ಆಗ್ತಾನೆ. ಅಷ್ಟು ವರ್ಷಗಳು ಶತ್ರುವಿಂದ ದೂರ ಆದ ಮೇಲೆ ನಂತರ ಅದೇ ಶತ್ರುವಿನಿಂದ ಈ ಕುಂಭಲಗ್ನದ ಕುಂಭರಾಶಿಯವರೆಗೆ ಶತ್ರು ಅಲ್ವ ಅವನು. ಆ ಶತ್ರುವಿನಿಂದಲೇ ಈತನಿಗೊಂದು ಇನ್ಕಮ್ ಇರುತ್ತೆ. ಇಂಡೈರೆಕ್ಟ್ ಆಗಿ ಗೊತ್ತಿರಲ್ಲ. ಬಹುಶಃ ಆ ಶತ್ರುವಿನಿಂದಲೇ ಇವನಿಗೊಂದು ಆದಾಯ ಇರುತ್ತೆ. ಆ ಶತ್ರುವಿನಿಂದಲೇ ಇವನಿಗೊಂದು ದೊಡ್ಡ ಉಪಯೋಗ ಆಗುತ್ತೆ. ಆ ಶತ್ರುವಿನಿಂದಲೇ ಇವನಿಗೊಂದು ದೊಡ್ಡದೊಂದು ಪ್ಲ್ಯಾನ್ ಬರುತ್ತೆ. ಆಮೇಲೆ ಆ ಶತ್ರುವಿಂದಲೇ ಇವನು ದೊಡ್ಡ ಒಂದು ಹುದ್ದೆಗೆ ಏರ್ತಾನೆ, ಒಂದು ಚಾಲೆಂಜ್ ತೆಗೆದುಕೊಂಡಿರ್ತಾನೆ. ಆ ನಂತರ ಬಹುಶಃ ಅದೇ ಶತ್ರುಗಳು ಇನ್ಯಾರನ್ನೋ ಕಳಿಸೋ ಮುಖಾಂತರ ಅದು ಅವ್ರಿಗೆ ಉಪಯೋಗ ಆಗುತ್ತೆ. ಯಾರಿಗೆ? ಕುಂಭರಾಶಿಯ ಕುಂಭಲಗ್ನದವ್ರಿಗೆ. ಸೇಮ್ ಈ ವರ್ಷ ಕೂಡ ನೀವು ಚೆನ್ನಾಗಿ ನಿಧಾನ ಗಮನಿಸಿದ್ರೆ ನೀವೆಲ್ಲೋ ಒಂದು ಕಡೆ 7.5 ಭಯದಲ್ಲಿ 7.5 ನೋವಲ್ ಇತ್ತು ಅಂತಂದರೆ ಏನು ಮಾಡೋದಪ್ಪ, ಮೊದಲೇ 7.5 ಅದರ ಜೊತೆಗೆ ಗುರುಬಲ ಬೇರೆ ಈ ವರ್ಷ 1 ವರ್ಷ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಅಂದ್ಕೊಳ್ಳೇಬೇಡಿ. ಆಮೇಲೆ ಎಲ್ಲ ರಾಶಿ ನಾನು ಇದನ್ನೇ ಹೇಳ್ತೀನಿ ಅಂತಲ್ಲ. ಬಹುಶಃ ನನಗೆ ಕೆಟ್ಟದ್ದು ಹೇಳೋಕ್ಕೆ ಬರಲ್ಲ. ಕೆಟ್ಟದ್ದಿದ್ರೂ ಅದನ್ನು ಒಳ್ಳೇದು ಮಾಡೋಕ್ಕೆ ನನಗೆ ಗೊತ್ತು. ಅದೆಂಥ ಕೆಟ್ಟ ಸನ್ನಿವೇಶ ಆದರೂ ಅದನ್ನು ಒಳ್ಳೆಯದಾಗಿ ಮಾರ್ಪಾಟು ಮಾಡೋಕ್ಕೆ ನನಗೆ ಗೊತ್ತು. ಎಂಥ ಪರಿಸ್ಥಿತಿ ಇದ್ದರೂ ಕೂಡ, ಅದೇನೇ ಆಗಿದ್ದರೂ ಕೂಡ ಬಹುಶಃ ಅದಕ್ಕೆ ನಾನು ಮಾತಾಡಬೇಕಾದ್ರೆ ಆ ತರಹದ್ದು ಬಹುಶಃ ನಿಮಗೆ ನನ್ನ ವಾಕ್ ಹೇಗಿರುತ್ತೆ ಅಂತಂದರೆ ಪ್ರತಿಯೊಂದು ಕೂಡ ಅನುಭವವೇದ್ಯ ಮಾತಾಡ್ತೀನಿ. ಆಮೇಲೆ ಪ್ರತಿಯೊಂದನ್ನು ಸ್ವಲ್ಪ ರಿಸರ್ಚ್ ಮಾಡಿನೇ ಹೇಳ್ತಿರ್ತೀನಿ. ಅದಕ್ಕೆ ಶನಿ 2ನೇ ಮನೆಗಿದ್ದಾನೆ ಅಂದ ಕೂಡಲೇ ನೀವು ಭಯ ಪಡಬೇಕಾಗಿಲ್ಲ. ಆದರೆ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಒಳಗಡೆ ಸುಮ್ಮನೆ ಮೇಲ್ನೋಟಕ್ಕೆ ಆಹಾ ಊಹು ಅಂತ ಏನೋ ಮಾಡುತ್ತಾ ಇನ್ನರ್ ಸೈಡ್ ಏನಾದರೂ ಕಪಟದ ಬುದ್ಧಿ, ವಂಚನೆ ಬುದ್ಧಿ ಎಲ್ಲಷ್ಟು ಕೂಡ ಇಟ್ಕೋಬೇಡಿ. ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ. ಜಯವೂ ನಿಮ್ಮದೇ, ವಿಜಯವೂ ನಿಮ್ಮದೇ. ಗುರುಬಲ ಇಲ್ಲ ಅಂಥೇಳಿ ಅಳುಕು ಬೇಡ. ನಿಮಗೆ ಯಾವುದೇ ಕಾರಣಕ್ಕೆ ಯಾರಾದರೂ ಹೇಳಿದರೆ ಬೇಸರ ಕೂಡ ಮಾಡ್ಕೋಬೇಡಿ. ಆದರೆ ಶತ್ರುಗಳು ಎದುರಾಗ್ತಾರೆ. ಆ ಶತ್ರುಗಳು ಎದುರಾಗ್ತಾರೆ ಅಂದರೆ ನೀವು ಭಯ ಪಡಬೇಕಾಗಿಲ್ಲ. ಎದುರಾಗಲೇಬೇಕಲ್ಲ. ಈಗ ಕಟ್ಟಿಗೆನಲ್ಲಿ ಬೆಂಕಿ ಇದೆ ಅಂದರೆ ಹೆಂಗೆ ತೋರಿಸೋದು ನಾನು ಹೇಳಿ? ಹೆಂಗೆ ತೋರಿಸ್ಬೇಕು? ಆ ಕಟ್ಟಿಗೆಗೆ ನೀವು ಬೆಂಕಿ ಇಟ್ಟು ನೋಡಬೇಕು, ಅದು ಉರಿಯುತ್ತಿಲ್ಲ ಅಂತಂದರೆ ಒಳಗಡೆ ಇದೆ ಅಂತ ಗೊತ್ತಾಗಬೇಕಂದ್ರೆ ಬೇರೆ ಯಾವುದಕ್ಕಾದರೂ ಇಡಬೇಕು. ನೀರು ಮೇಲೆ ಬೆಂಕಿ ಇಡಿ ನೋಡೋಣ, ಆರೋಗುತ್ತೆ. ಅದೇ ಕಟ್ಟಿಗೆಗೆ ಹಾಕಿ ನೋಡಿ, ಅದು ಮತ್ತೆ ಉರಿತಾ ಇರುತ್ತೆ. ನಿಮ್ಮಲ್ಲ ಶಕ್ತಿ ಇದೆ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಬಹುಶಃ ಶತ್ರುಗಳು ಇರಬೇಕಂತೆ. ಶತ್ರುಗಳು ಅನ್ನೋರು ಇದ್ದರೆ ಮಾತ್ರ ಅದಕ್ಕೆ ಹೇಳೋದು ನೋಡಿ. ಎಲ್ಲಾದರೂ ಆಡಳಿತ ಪಕ್ಷ ಇದೆ ಅಂದರೆ ಅದರ ಆಪೋಸಿಟ್ ಅದು ಶತ್ರು ಪಕ್ಷ ಇದ್ದೇ ಇರುತ್ತೆ, ವಿರೋಧ ಪಕ್ಷ ಇದ್ದೇ ಇರುತ್ತವೆ ಕೂಡ. ಅದು ಇದ್ರೇ ನೀವು ಡೆವಲಪ್ಮೆಂಟ್ ಆಗೋಕ್ಕಾರೆ. ತಡಿಯಪ್ಪ, ಅವನು ಶತ್ರು ಪಕ್ಷದವನು, ಅವನು ಏನು ಮಾಡಿಬಿಡ್ತಾನೆ ಏನೋ, ಬಹುಶಃ ನಾವು ಸ್ವಲ್ಪ ಕೇರ್ ತಗೊಳ್ಳೋಣ. ಮತ್ತು ಅವನೇನು ಉನ್ನಾರ ಮಾಡ್ತಾನೆ ಏನೋ, ಬಹುಶಃ ನಾವು ಏನಾದರೂ ಮಾಡಿದೆ ಅವನು ಎಲ್ಲಿ
ನಮ್ಮನ್ನು ಬಹುಶಃ ಗಮನಿಸ್ತಾನೋ ಎಂತೋ ಅದಕ್ಕೆ ನೋಡ ಅವನು ಇರ್ತಾನೆ ಅಂತ ಭಯಕ್ಕಾದ್ರೂ ಚೆನ್ನಾಗಿ ಅಧಿಕಾರ ಮಾಡ್ತಾನೆ. ಹಾಗೆ ನೀವೆಲ್ಲಾದರೂ ಎಡು ಬಿಡ್ತೀರಿ, ಅದು ಅಹಂಕಾರ ಪ್ರದರ್ಶನ ಮಾಡಿಬಿಡ್ತೀರಿ, ಹೇಗಂದರೆ ಹಾಗೆ ನೀವು ಬದುಕಿಬಿಡ್ತೀರಿ ಅನ್ನಲಿಕ್ಕೆ ಶತ್ರು ಒಬ್ಬ ಇದ್ದರೆ ಸ್ವಲ್ಪ ಎಚ್ಚೆತ್ಕೊಳ್ತೀರ. ಅರೆ ಅವನು ಏನು ತೊಂದರೆ ಕೊಡ್ತಾನಪ್ಪ, ಏನು ಮಾಡ್ತಾನಪ್ಪ, ಅವನು ಯಾವ ತರಹದ ಮಾತುಗಳಪ್ಪ, ಇವೆಲ್ಲವೂ ಇದ್ದಾಗ ಅವನಿಗೆ ಬೇಗ ಕೊಟ್ಬಿಡ್ಬೇಕಪ್ಪ, ಅವನು ತೊಂದರೆ ತಾಪತ್ರ. ಅವನಿಲ್ಲ ಅಂದರೆ ನೀವು ಸಂಪಾದನೆ ಮಾಡಿದ ಎಂಜಾಯ್ ಮಾಡಿಕೊಂಡು ಆರೋಗ್ಯ ಹಾಳು ಏನೋ ಮಾಡಿಬಿಡ್ತೀರಿ, ಇನ್ನೂ ಮಾಡೋಕ್ಕೆ ಹೋಗಲ್ಲ. ಅದಕ್ಕಾಗಿ ಒಬ್ಬ ಶತ್ರು ಅನ್ನೋವನಿದ್ದರೆ ನೀವೊಂದು ಸ್ಟೆಪ್ ಮೇಲೆ ಹತ್ತದಾಗೆ. ಅದಕ್ಕೆ ಕುಂಭರಾಶಿಯವರಿಗೆ ಇನ್ನೊಂದು ಗೂಢಾರ್ಥ ನಾನು ಇದಕ್ಕೋಸ್ಕರ ಹೇಳಿದೆ, ಅಂತಹ ಶತ್ರುಗಳಿಂದಲೇ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಬರೆದಿಟ್ಕೊಳ್ಳಿ. ಯಾಕೆ ಗೊತ್ತೇನೋ, ನಿಮಗೆ ಶತ್ರುಸ್ಥಾನ ಉಚ್ಚಸ್ಥಾನ ಸ್ವಲ್ಪ ನಿಮ್ಮ ಅರಿವಿಗೆ ಬರಬೇಕಷ್ಟೆ. ಶತ್ರುಸ್ಥಾನ ಉಚ್ಚಸ್ಥಾನ ಇದು. ಈ ತರಹದ ಜಾತಕಗಳು ನಾನು ಸುಮಾರು 100 ಚೆಕ್ ಮಾಡಿದ್ದೇನೆ, ಬಹಳ ಮಾಡಿದ್ದೇನೆ. ನಿಧಾನಕ್ಕೆ ಅವರನ್ನು ಕೆಣಕ್ತೀನಿ ನಾನು. ಬಹುಶಃ ನಡೆದಿಯನ್ನು ಸತ್ಯನೇ ಹೇಳಬೇಕು, ನಾನು ಅದು ಕ್ಲಿಯರ್ ಆಗುತ್ತೆ ನನಗೆ ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಅವರ ಸಮಸ್ಯೆ ಕ್ಲಿಯರ್ ಆಗುತ್ತಂಗೆ ನಾನು ಬಿಡೋದಿಲ್ಲ. ಈ ಪದ್ಧತಿಲಿ ನಾನು ಹೋಗೋವಾಗ ಅಂತಹದ್ದನ್ನು ಗ್ರಹಗಳನ್ನು ಮ್ಯಾಚ್ ಮಾಡಬೇಕಾದ್ರೆ ನಾನು ಅವಾಗ ಬಡ್ಕೊಳ್ತಾ ಇರ್ತೀನಿ. ಈ ಒಂದು ವೆಹಿಕಲ್ ಡಾಕ್ಯುಮೆಂಟ್ಸ್ ಇದ್ದಂಗೆ, ಮನೆ ಪತ್ರ ಇದ್ದಂಗೆ, ಈ ಒಂದು ಮ್ಯಾನ್ಯುವಲ್ ಮನುಷ್ಯನ ಜಾತಕ ಅನ್ನೋದು ವೆಹಿಕಲ್ ಪತ್ರ ಇದ್ದಂಗೆ ಅಂತ ಡೀಟೇಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಯಾವುದೋ ಒಂದು ಗಾಡಿ ನಂಬರ್ ಹೊಡೆದ್ಬಿಟ್ಟು ಹಾಕಿದ್ರೆ ಗೊತ್ತಾಗಲ್ಲ ಯಾರ ಹೆಸರಲ್ಲಿದೆ, ಹೆಂಗಿದೆ, ಏನಿದೆ ಅಂತ. ಯಾವುದೋ ಒಂದು ಜಮೀನಲ್ಲಿ ಹೋಗ್ಬಿಟ್ಟು ನೀವು ಅದೊಂದು ಯಾಪ್ ಬಂದಿದ್ದಾರೆ ಹೇಳಿ ಎಲ್ಲ ಸರ್ವೆ ನಂಬರ್ ಎಲ್ಲ ಬಂದ್ಬಿಡೋದು, ಯಾರ ಹೆಸರು ಇದೆಲ್ಲ ಬರುತ್ತೆ. ಹಾಗೆ ಡೇಟ್ ಆಫ್ ಬರ್ತ್ ಒಂದೇ ಇತ್ತು ಅಂದರೆ ನಿಮ್ಮ ಮುಖ ಒಂದು ಸ್ಕ್ಯಾನ್ ಆಗಿಬಿಟ್ರೆ ಸಾಕು, ಎಲ್ಲ ಆಚೆ ಬರ್ತವೆ. ಅಷ್ಟು ಪ್ರಪಂಚ ಮುಂದುವರೆದಿದೆ. ಅದಕ್ಕೆ ಜ್ಯೋತಿಷ್ಯ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಆಗಮ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿ ನೀವು ತಿಳಿದುಕೊಳ್ಳಬೇಕಂತ ಕುತೂಹಲ ಇದ್ದರೆ ಮಾತ್ರ ಏಕಶ್ಚಿತ್ ಅದರಲ್ಲಿ ನೀವು ಅಷ್ಟಕ್ಕೂ ಪಡೆದುಕೊಳ್ಳಬಹುದು. ಇದನ್ನು ಮೀರಿದ್ದೊಂದಿದೆ ನಾವು ಪಡೆದುಕೊಂಡು ಬಂದದ್ದು, ಅದನ್ನು ಕಂಡುಹಿಡಿಯೋ ಜಾತಕದಲ್ಲಿ ಕಷ್ಟ. ಬಹುಶಃ ಅವನ್ನು ಒಂದು ರೀತಿಯ ಅನುಭವ ವೇದ್ಯದಿಂದ ಸಿದ್ಧಿಯನ್ನು ಪಡೆದಿದ್ದರೆ ಜಾತಕ ಪಕ್ಕಕ್ಕಿಟ್ಟು ಮಾತಾಡ್ತಾರೆ. ಒಟ್ಟಾರೆಯಾಗಿ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ 100 ದಾರಿ ಇದೆ. ಅದಕ್ಕಾಗಿ ನೀವು ಕುಳಿತುಕೊಂಡು ಬೇಸರ ಮಾಡೋದಾಗಲೇ ಬೇಡವೇ ಬೇಡ. ಒಂದೇ ಮಾತಲ್ಲಿ ನಿಮಗೆ ಹೇಳ್ತೀನಿ, ಅಬ್ಬಾ ನನಗೆ ಶತ್ರುಗಳು ಜಾಸ್ತಿ ಆಗಲಿ ತೊಂದರೆ ಇಲ್ಲ ಅಂತ ನೀವು ರೆಡಿಯಾಗಿ, ನಿಮ್ಮ ಮನಸ್ಸಲ್ಲಿ ರೆಡಿ ಇರಬೇಕು, ಎದುರಿಸ್ಬೇಕು ನೀವು. ಅಂದರೆ ಅಷ್ಟು ಖುಷಿ ಇರಬೇಕು ನಿಮ್ಮಲ್ಲಿ, ನಾನು ಯುದ್ಧಕ್ಕೆ ರೆಡಿ ಇದೆ ಅಂದರೆ ನನ್ನಲ್ಲಿ ಬಲ ಇದೆ, ನನಗೆ ತೋಳು ಬಲ ಇದೆ, ನನಗೆ ಆನೆ ಬಲ ಇದೆ, ನನಗೆ ಜನಬಲ ಇದೆ, ನನಗೆ ಹಣ ಬಲ ಇದೆ. ಅವನು ಯಾರು ಕೆಲಸಕ್ಕೆ ಬರೆದು ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ಬಿಡ್ತೀನಾ ಅನ್ನೋಷ್ಟು ರೆಡಿಯಾಗಿ ನೀವು. ನಿಮ್ಮ ಸಮ ಅಲ್ವೇ ಅಲ್ಲ. ಯಾಕೆ ಅಲ್ವೇ ಅಲ್ಲ ಅಂತಂದರೆ, ಕುಂಭರಾಶಿಯ ಕುಂಭಲಗ್ನದವರೆಗೆ ಗುರು ಅಲ್ಲಿದ್ದಾನೆ ಅಂತಂದರೆ, ಉಚ್ಚ ಸ್ಥಿತಿಲಿದೆ ಅಂತಂದರೆ, ಈ ಹಿಂದಿನ ಜನ್ಮ, ಆ ಹಿಂದಿನ ಜನ್ಮ, ಆ ಹಿಂದಿನ ಜನ್ಮ, ಅಷ್ಟು ಜನ್ಮಗಳದ್ದು ಗುರುವಿನ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಇವತ್ತು ಹುಟ್ಟಿದ ಒಂದು ಏನು ವರ್ಕೇ ಆಗಲ್ಲ ಅಲ್ಲಿ. ಇವತ್ತು ಶತ್ರು ಏನು ಕೆಲಸ ಮಾಡೋಕ್ಕೂ ಬರಲ್ಲ. ನೀವು ಚೆನ್ನಾಗಿ ಇನ್ನೂ ಇದೆ ಒಳಗಡೆ ಏನಕ್ಕೆ ನೋಡಿದ್ರೆ ಅಷ್ಟು ಕೊಟ್ಬಿಡ್ತಾನೆ ನಿಮಗೆ. ನೀವು ಭಯ ಪಡಬಾರದು ಅಷ್ಟೇ. ಬಟ್ ಶತ್ರುಗಳು ಬೇಕು ಅಂತ ನೀವು ಹಂಗಂತೇಳಿ ಸುಮ್ಮನೆ ನೀವು ಕಾಲು ಕರ್ಕೊಂಡು ಜಗಳಕ್ಕೆ ಹೋಗ್ಬಿಟ್ಟಿದೆ. ಹಾಗೆಲ್ಲ ಜಗಳಕ್ಕೆ ಹೋಗದೆ, ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗದೆ, ಬಹುಶಃ ಬಂದರೆ ಶತ್ರುಗಳನ್ನು ಹೇಗೆ ಜಯಿಸಿ ನೀವು ಮುಂದೆ ಬರಬೇಕು ಅನ್ನೋದನ್ನು ಅದು ಕೂಡ ಪ್ರಾಮಾಣಿಕವಾಗಿ ಹೆಜ್ಜೆ ಹಿಡಿ. ಖಚಿತವಾಗಲೂ ಶತ್ರುಗಳಿಂದಲೇ ನೀವು ಬೆಳೆತೀರಿ, ಬರೆದಿಟ್ಕೊಳ್ಳಿ. ಸೊ ಇವ್ರಿಗೊಂಥರ ಲಕ್ ಅಂತ ಹೇಳಬೇಕು ಗುರುಗಳೇ. ಶತ್ರುಗಳಿಂದ ಸಮಸ್ಯೆಗಳಾಗೋದು ಸರ್ವೇ ಸಾಮಾನ್ಯ. ಬಟ್ ಪಂಚಮದಲ್ಲಿದ್ದಾಗ ಗುರುಬಲ ಇತ್ತು, ಅಷ್ಟು ಇಷ್ಟು ಹಣ ಸಂಪಾದನೆ ಮಾಡಿರ್ಬೋದು. ಇವಾಗ ಹಣದ ಜೊತೆಗೆ ಇನ್ನೊಂದು 5 ಸಂಪಾದನೆ ಮಾಡ್ತಾರೆ. ಹೆಸರು, ಕೀರ್ತಿ, ಇವನಿಗೆ ಬೇಕಾಗಿರೋ ಆಸ್ತಿ ಪಾಸ್ತಿ ಇವೆಲ್ಲ ಸಂಪಾದನೆ ಮಾಡ್ತಾರೆ. ಇದು ಗೊತ್ತಿರಲ್ಲ. ಅವನು ಯಾವನ ಶತ್ರುಪ್ಪ ಬಂದ್ಬಿಟ್ರೆ ಭಯ ಬಿದ್ದುಬಿಟ್ಟು ಎಲ್ಲ ಹಾಳು ಮಾಡ್ಕೋಬಾರ್ದಲ್ಲ. ಆ ಶತ್ರುವಿಂದನೇ ಲಾಭ ಇದೆ. ಅಧಪತನಕ್ಕೆ ಹೋಗಬಾರ್ದು. ಇವ್ರಿಗೊಂದು ಐಡಿಯಾಲಜಿ ಅಂತ ಸ್ಟಡಿ ಮಾಡಿದ್ದಾರೆ. 100ಕ್ಕೆ ಸ್ವಲ್ಪ ತಾಳ್ಮೆ ವಹಿಸ್ಬೇಕಷ್ಟೇ. ತಾಳ್ಮೆ ವಹಿಸಿದ್ರೆ ನಿಧಾನಕ್ಕೆ ಗಮನಿಸಿ ನಾನು ಹೇಳಿದ ನಿಮ್ಗೆ ಅರಿವು ಬಂದ್ಬಿಡುತ್ತೆ. ಖಂಡಿತ. ಸೊ ಇದು ಕುಂಭ ರಾಶಿ ಹಾಗೆ ಕುಂಭ ಲಗ್ನ ಇಬ್ರಿಗೂ ಕೂಡ ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಗುರು ಬದಲಾವಣೆಯಿಂದ ಗುರು ಬಲ ಇಲ್ಲ, ಆದರೆ ಅವ್ರಿಗೆ ಯಾವ ರೀತಿಯಾಗಿರುವಂಥ ಲಾಭಗಳನ್ನ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಮ್ದು ಕುಂಭ ರಾಶಿ ಅಥವಾ ಕುಂಭ ಲಗ್ನ ಆಗಿತ್ತು ಅಂತಂದ್ರೆ ಗುರು ಬದಲಾವಣೆಯಿಂದ ನಿಮಗೆ ಈ ಒಂದು ವರ್ಷಗಳ ಕಾಲ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.